ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ ವೇಳೆ ನೀನು ನಿಮ್ಮವರು ನನ್ ಮೇಲೆ ದಾಳಿ ಮಾಡಿದ್ರು ಮಾತಾಡಿದ್ರು ಶೌರ್ಯ ನಿಮ್ ಮೇಲೆ ಕೋಪ ಮಾಡ್ಕೋತಾನೆ. ಒಂದ್ ರೀತಿಲಿ ನಿಮ್ಮೆಲ್ರ ಪರಿಸ್ಥಿತಿ ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಸಾಯೋದು ಅಂತಾರಲ್ಲ, ಹಾಗಾಗೋಗಿದೆ. ಅಯ್ಯಯ್ಯೋ, ಇಷ್ಟು ದಿನ ನಿಮಗಿದ್ದ ಸಂತೋಷ ಎಲ್ಲ ಸಂಪದ ಅನ್ನೋ ಬಿರುಗಾಳಿಯಿಂದ ಹಾರೋಯ್ತಲ್ವಾ? ನೀನ್ ನನ್ನ ಎಷ್ಟೇ ಬೈದ್ರು ನಿಮ್ ಮನೆಯವರೆಲ್ಲ ಸೇರಿ ನನ್ನ ಮನೆಗ್ ಬರೋದನ್ನ ತಡೆದ್ರು ಕೂಡ ನಾನ್ ಮಾತ್ರ ನಿನ್ ಮೇಲೆ ಪ್ರೀತಿ ಕರುಣೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀನಿನ್ನು ಈ ಮನೇಲೇ ಇದೆಯಾ? ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಹೊರಗಡೆ ಹೋಗ್ತಿದ್ದೆ. ನಾನ್ ಜಸ್ಟ್ ಮನೇಲಿ ಸೆಟಲ್ ಆದ್ರೇನೆ ಹೀಗಾಗಿದೆ. ಇನ್ನು ನಾನ್ ಗೇಮ್ಸ್ ಆಡೋದಕ್ ಶುರು ಮಾಡಿದ್ರೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಯೋಚನೆನ ನಿನಗೆ ನಿನ್ ಫ್ಯಾನ್ಸ್ಗೆ ಬಿಟ್ಟಿದ್ದೀನಿ. ನಮ್ ಮನೆ ಕಥೆಲಿ ನೆಕ್ಸ್ಟ್ ಎಪಿಸೋಡ್ಸ್ ತುಂಬಾ ರಸವತ್ತಾಗಿರುತ್ತೆ. ನಿನ್ ಫ್ಯಾನ್ಸ್ಗೆ ಮಿಸ್ ಮಾಡ್ಕೋಬೇಡ ಅಂತ ಹೇಳು. ಐ ಮೀನ್ ನಿಮ್ಮಮ್ಮ ಅಜ್ಜಿಗೆ ನಿನ್ನ ಅಂಟ್ಕೊಂಡಿರೋದಕ್ಕೆ ಹೇಳು. ನಿನ್ ಕಣ್ಣೀರ್ ಒರೆಸ್ತಾ ಧೈರ್ಯ ಹೇಳ್ತಾ ಇರ್ಬೇಕಲ್ವಾ? ಆಯ್ತಾ ನಿನ್ ರಾಮಾಯಣ? ಏನೋ ಮಾತಾಡಿ ಸಂತೋಷ ಪಡ್ಲಿ ಅಂತ ಮಾತಾಡುವಾಗ ತಡೀಲಿಲ್ಲ. ನಾನು ಈ ಮನೇಲಿ ಹುಟ್ಲಿಲ್ಲ ಅಷ್ಟೇ, ಆದ್ರೆ ಈ ಮನೆಯವ್ರ ರಕ್ತಾನೆ ಹರಿತಾ ಇರೋದು. ಭಯ ಪಡೋದು, ಇಟ್ ಹೆಜ್ಜೆ ಹಿಂದೆ ತೆಗೆಯೋದು ಶಿವಪಾರ್ವತಿ ವಂಶದ ಚರಿತ್ರೆಯಲ್ಲೇ ಇಲ್ಲ. ಬೇಕು ಅಂದ್ರೆ ಚೆಕ್ ಮಾಡ್ಕೋ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಆಫೀಸರ್ನು ಬೇರೆ ಮಾಡೋಕ್ಕಾಗಲ್ಲ. ಆ ವಿಷಯ ನಿನ್ಗೆ ಅರ್ಥ ಆದ್ಮೇಲೆ ನನ್ನ ಹೆದರಿಸೋದಕ್ಕೆ ಭಯ ಪಡಿಸೋದಕ್ಕೆ ಈಗ ನನ್ನ ಹತ್ರ ಬಂದಿದೀಯ. ನೀನ್ ಮಾಡೋ ಕುತಂತ್ರ ಬಯಲ್ ಮಾಡೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ರೀತಿ ಐಡಿಯಾಸನ್ನ ನಿನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಆಫೀಸರ್ ಹತ್ರ ಟ್ರೈ ಮಾಡು, ನನ್ನ ಹತ್ರ ಅಲ್ಲ. ನನ್ ಮೇಲೆ, ಮದ್ವೆ ಅನ್ನೋ ಸಂಬಂಧದ ಮೇಲೆ, ಆಫೀಸರ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಎಂಥ ಪರಿಸ್ಥಿತಿಯಲ್ಲೂ ನಾನು ನಂಬಿಕೆಯನ್ನ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನಾಗಿ ಆಫೀಸರ್ ಜೀವನಕ್ಕೆ ಬರಲಿಲ್ಲ. ಆಫೀಸರೇ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ಆಫೀಸರ್ ಕೋಪನ ನೋಡ್ದವರು ಕೋಪದಲ್ಲಿ ತಾಳಿ ಕಟ್ಟಿದ್ದಾರೆ ಅನ್ಕೋತಾರೆ. ಆದ್ರೆ ಆಫೀಸರ್ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋರು ನಾನು ಅವ್ರ ಲೈಫಲ್ಲಿದ್ರೆ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ, ಅವನು ಖುಷಿಯಾಗಿರ್ತಾನೆ ಅಂತ ಶೌರ್ಯ ಯೋಚನೆ ಮಾಡಿ ನನಗೆ ತಾಳಿ ಕಟ್ಟಿದ್ದಾರೆ ಅನ್ಕೊಳ್ತಾರೆ. ಅದಕ್ಕೇನಾ ಶೌರ್ಯ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ತಪ್ಪು ಮಾಡ್ದೆ ಅಂತ ಹೇಳಿದ್ದು? ಗಂಡ ಹೆಂಡತಿ ಮಧ್ಯ 1000 ಜಗಳಗಳು, 1,00,000 ಮನಸ್ತಾಪಗಳು ಬರ್ಬೋದು. ಎಷ್ಟೋ ಮಾತು ಬರ್ಬೋದು, ಆದ್ರೆ ಮತ್ತೆ ಒಂದಾಗ್ತೀವಿ. ಅದು ಗೊತ್ತಿಲ್ದೆ ನಿಂತರ ಮಧ್ಯದಲ್ಲಿ ಬಂದಿರೋರೆ ನಗೆ ಪಾಟ್ಲಾಗ್ತಾರೆ. ನಿನಗಿಂತ ಮೊದ್ಲು ನಾನ್ ಶೌರ್ಯನ್ ಹೆಂಡತಿ. ಅದು ಮುಗ್ದೋಗಿರೋದು. ನೀನು ಹೆಂಡತಿ ಅಂತ, ಹೆಂಡತಿ ಸ್ಥಾನದಲ್ಲಿದ್ದೆ ಮನೆ ಕರ್ಕೊಂಬಂದಿದ್ದಾರೆ ಅಂತ ನನಗಂತೂ ಆಫೀಸರ್ ಹೇಳಿಲ್ಲ. ಮತ್ತೆ ನಿನಗೇನಾದ್ರೂ ಹೇಳಿದ್ರಾ? ಎಲ್ಲ ವಿಷಯದಲ್ಲೂ ನಾನು ನಿನ್ ಜೊತೆಲಿರ್ತೇನೆ, ಆದ್ರೆ ಒಬ್ಬ ಗಂಡನಾಗಲ್ಲ, ಒಬ್ಬ ಸ್ನೇಹಿತನಾಗಿ. ಹೇಳಿಲ್ಲ ಅಲ್ಲ? ಮತ್ತೆ ಯಾಕೆ ಯೋಚಿಸ್ತಿದ್ಯಾ? ನೋಡು, ನನ್ನ ಜೀವನದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ ನಿನ್ನನ್ನ ಖಂಡಿತವಾಗ್ಲೂ ಬಿಡಲ್ಲ. ನೀನು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದ್ರೆ, ಆಫೀಸರ್ಗೆ ನೀನು ಸಾಯಕ್ ಹೋಗಿದ್ದೆ ಅಂತ ಸಿಂಪತಿ ಅಷ್ಟೇ ಇರೋದು. ನಿನ್ ಮೇಲೆ ಪ್ರೀತಿ ಅಲ್ಲ. ಆಫೀಸರ್ ನಿನ್ನ ಕ್ಷಮಿಸಿದ್ರು ಅಂತ ನಾನು ಆಫೀಸರ್ ಮಾತನ್ನ ಮೀರ್ತಿಲ್ಲ ಅಷ್ಟೇ. ಅಷ್ಟು ಬಿಟ್ರೆ ನೀನೇನೋ ಗೇಮ್ ಆಡ್ದೆ, ನಾನು ಹೆದರ್ಕೊಂಡು ಓಡೋದೆ, ನೀನು ಗೆದ್ಬಿಟ್ಟೆ ಅನ್ಕೋಬೇಡ. ಪುವರ್ ಫೆಲೋ. ಅತ್ತೆ, ಟ್ಯಾಬ್ಲೆಟ್. ಅಮ್ಮೋರೆ, ಅನುಪಮ ಅಮ್ಮವ್ರು ಹೇಳ್ದ ಹಾಗೆ ಪೂಜೆ ಸಾಮಗ್ರಿ ಎಲ್ಲ ತಂದಿದ್ದೀನಮ್ಮ. ಅಲಂಕಾರಕ್ಕೆ ಹೂ ಮಾತ್ರ ತರಬೇಕಷ್ಟೆ. ಸಾಯಂಕಾಲ ಹೊಲಕ್ಕೆ ಹೋಗಿ ತಂದ್ಬಿಡ್ತೀನಮ್ಮವ್ರೆ.
ಸರಿ ಬಾಲಾಜಿ. ಹಾ. ಹೊಸದಾಗ್ ಮತ್ತೆ ಏನ್ ಪೂಜೆ ಅತ್ತೆ? ಪಾರ್ವತಿ, ನಿನ್ನ ಮೊಂಡ ಧೈರ್ಯ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಸಂಪದ ಮತ್ತೆ ಶೌರ್ಯನ್ ಜೀವನದಲ್ಲಿ ಕಾಲಿಟ್ಟಿದ್ದಾಳೆ. ಬಂದೋಳು ಸುಮ್ಮನೆ ಇರ್ತಾಳೆ ಅಂತ ಹೇಗೆ ಅನ್ಕೋತೀಯ? ಶೌರ್ಯ ಕೂಡ ಸಂಪದನ್ ನೋಡ್ತಾ ಕಲ್ಯಾಣಿ ಜೊತೆ ಪೂಜೆಲಿ ಹೇಗೆ ಕೂತ್ಕೋತಾನೆ. ಹೋಗ್ಲಿ, ನಾವು ಸ್ವಲ್ಪ ಗಟ್ಟಿಯಾಗಿ ಹೇಳೋಣ ಅನ್ಕೊಂಡ್ರೆ ಈಗಾಗಲೇ ಸಂಪದ ವಿಷಯದಲ್ಲಿ ಶೌರ್ಯ ಯಾರ ಮಾತು ಕೇಳ್ತಿಲ್ಲ. ನೀನೇನೋ ಪೂಜೆಗೆ ಏರ್ಪಾಡು ಮಾಡಿದೀಯಾ? ಶೌರ್ಯ ಒಪ್ಕೋತಾನ? ಅರ್ಥ ಮಾಡ್ಕೋತಾನ? ಏನ್ರಿ, ಶೌರ್ಯ ಸಂಪದ ವಿಷಯದಲ್ಲಿ ತಪ್ಪು ಮಾಡಿದಾನೆ ನಿಜಾನೇ. ಆದ್ರೆ ತಪ್ಪು ಮಾಡಿದಾನೆ, ಕೋಪ ಇಲ್ಲ ಅಂದಿದ್ದಾನೆ ಅಂತ ಹಾಗೆ ಹೇಗೆ ಬಿಟ್ಬಿಡೋದು ರೀ? ನಮ್ಮ ಮೊಮ್ಮಗಳ ಜೀವನ ರೀ. ದೊಡ್ಡವರಾಗಿ ನಾವೇ ಸರಿ ಮಾಡ್ಬೇಕಲ್ವಾ? ಸಂಪದ ಕೂಡ ನಿಮ್ ಮೊಮ್ಮಗಳೇ ಅಲ್ವಾ ಅತ್ತೆ? ಹಾಗೆ ಕೋಪದಲ್ಲಿ ನೋಡ್ಬೇಡಿ ಅತ್ತೆ, ನಾನು ಸುಮ್ಮನೆ ಹಾಗೆ ಕೇಳ್ದೆ ಅಷ್ಟೇ. ನಿನ್ ಮಾತನ್ನ ಮಿತಿಲಿಟ್ಕೊಂಡ್ರೆ ಒಳ್ಳೇದು. ಪಲ್ಲವಿ, ಅವಳು ಯಾವತ್ತು ಮನೆ ದಾಟಿ ತಾಳಿ ಕಟ್ಟಿರೋನ್ನ ಬಿಟ್ಟು ಮನೆ ಬಿಟ್ಟು ಹೊರಟೋದ್ಲೋ ಆವತ್ತೇ ಅವಳ ಜೊತೆ ಎಲ್ಲ ಸಂಬಂಧ ಬೇರೆ ಆಗೋಯ್ತು. ತಪ್ಪು ಮಾಡಿದ್ದಕ್ಕೆ ಹೆತ್ತು ಮಗ ಬದುಕಿರ್ಬೇಕಾದ್ರೇನೆ ಪಿಂಡ ಪ್ರದಾನ ಮಾಡ್ದೋಳ್ ನಾನು. ನೀನು ನನಗೆ ವರಸೆಗಳು, ರಕ್ತ ಸಂಬಂಧಗಳ ಬಗ್ಗೆ ಹೇಳೋ ಅಗತ್ಯ ಇಲ್ಲ. ಯಾರು ಅಡ್ಡ ಬಂದ್ರು ಸರಿ, ಯಾರಿಗಿಷ್ಟ ಇದ್ರು ಸರಿ, ಇಲ್ದಿದ್ರು ಸರಿ, ಪೂಜಾ ಫಲ ಕಲ್ಯಾಣಿ ಶೌರ್ಯಂಗೆ ಸಿಗೋ ಹಾಗೆ ಮಾಡ್ತೀನಿ. ಇವನೊಬ್ನೇ ಇದ್ದಾನೆ, ಇದೇ ಒಳ್ಳೆ ಸಮಯ. ಸೆಂಟಿಮೆಂಟ್ ಆಗಿ ಒಂದ್ 4 ಮಾತು ಮಾತಾಡಿ 4 ಕಣ್ಣೀರು ಹಾಕಿ ಇವನ್ ಮನ್ಸು ಕರಗದ್ಮೇಲೆ ಸಮಾಧಾನವಾಗಿ ಮಾತಾಡಿ ಸಿದ್ದು ಮಹಾಲಕ್ಷ್ಮಿ ಮದ್ವೆ ಮಾಡು ಅಂತ ಕೇಳ್ಬೇಕು. ಆ ರಾಜಮ್ಮನ್ ಕೇಳಿದ್ರೆ ಎಲ್ಲದಕ್ಕೂ ಕಲ್ಲು ಹಾಕ್ತಾಳೆ. ಏನಾಯ್ತಕ್ಕ? ಯಾಕೆ ಅಳ್ತಾ ಇದೆಯಾ? ನನ್ಗೆ ಇದೊಂದೇ ಅಲ್ವೇನೋ ಉಳಿದಿರೋದು. ಇಷ್ಟಕ್ಕೂ ಏನಾಯ್ತು ಹೇಳಕ್ಕ? ನಮ್ಮಿಬ್ರಿಗೆ ಅಪ್ಪ ಅಮ್ಮ ಇಲ್ಲ. ನಮ್ಗೇನೇ ಸಮಸ್ಯೆ ಆದ್ರೂ ನಿನಗ್ ನಾನು, ನನಗ್ ನೀನೇ ಹೇಳ್ಬೇಕಲ್ವಾ? ನಿನ್ನನ್ ಬಿಟ್ರೆ ಇನ್ ಯಾರಿಗೆ ಹೇಳಲಿ? ಸಿದ್ದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನನಗ್ ಭಯ ಆಗ್ತಿದೆ. ಈಗ ಏನಾಯ್ತಕ್ಕ? ಎಷ್ಟು ಸಂಪಾದನೆ ಮಾಡಿದ್ರು ಏನ್ ಪ್ರಯೋಜನ? ಮಕ್ಕಳು ಸಂತೋಷನೇ ಅಲ್ವಾ ನಮ್ಮ ಮುಖ್ಯ. ಇರೋನು ಒಬ್ಬ ಮಗ, ಆಸ್ತಿ ಎಲ್ಲ ಅವನ್ಗೇನೆ. ಏನಾದ್ರೂ ವ್ಯಾಪಾರ ಮಾಡೋ ಅಂದ್ರೆ ಕೇಳ್ತಾನೆ ಇಲ್ಲ. ಸಿನಿಮಾ ಡೈರೆಕ್ಟ್ರು ಆಗ್ಬೇಕು ಅಂತ ತಿರುಗ್ತಾ ಇದ್ದಾನೆ. ಅದೇ ಅಲ್ವಾ ನನ್ ಸಂಕಟ. ಸಿದ್ದುಲ್ಲಿ ಟ್ಯಾಲೆಂಟ್ ಇದೆಯಕ್ಕ. ಯಾವತ್ತೋ ಒಂದಿನ ದೊಡ್ಡ ಡೈರೆಕ್ಟರ್ ಆಗ್ತಾನೆ. ಅವಾಗ ಎಲ್ರು ನಿನ್ ಮಗ ದೊಡ್ಡ ಡೈರೆಕ್ಟ್ರು ಅಂದ್ರೆ ನಿನ್ಗೆ ಹೆಮ್ಮೆ ಆಗುತ್ತೆ ತಾನೇ? ಏನ್ ಅನ್ಸುತ್ತೋ ಏನೋ, ಜನಗಳಿಗೆ ಸಿನಿಮಾದವ್ರು ಅಂದ್ರೆ ಅಸಡ್ಡೆ ಅಲ್ವಾ? ಯಾವ ಅಭ್ಯಾಸನೂ ಇಲ್ಲ ಅಂದ್ರು, ಎಷ್ಟೇ ಒಳ್ಳೆಯವನಾದ್ರೂ ಅವನ್ಗೆಲ್ಲ ಅಭ್ಯಾಸ ಇದೆ ಅಂತಾನೆ ಹೇಳ್ತಾರೆ. ಇಷ್ಟಕ್ಕೂ ನಮ್ಮಲ್ಲಿ ಹೆಣ್ಮಕ್ಳು ಕಡಿಮೆ. ನಾಳೆ ಸಿದ್ದುಗೆ ಹುಡುಗಿನ ಯಾರು ಕೊಡ್ತಾರೆ ಹೇಳು? ಇಷ್ಟು ಹೆದರ್ತಿದ್ಯಲ್ಲಕ್ಕ, ಯಾಕೆ ಕೊಡೋದಿಲ್ಲ? ಸಿದ್ದು ಎಷ್ಟು ಒಳ್ಳೆ ಹುಡುಗ. ದೊಡ್ಡವರು ಅಂದ್ರೆ ಗೌರವ, ಮರ್ಯಾದೆ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನನ್ನ ಅಳಿಯನ್ಗೇನಕ್ಕ ಬಂಗಾರ. ಯಾರೇ ಆದ್ರೂ ಸರಿ ಕರೆದು ಹೆಣ್ಣು ಕೊಡ್ತಾರೆ, ನೋಡ್ತಿರು. ಮಾತಲ್ಲಿ ಏನಿದ್ಯೋ, ಏನ್ ಬೇಕಾದ್ರೂ ಮಾತಾಡ್ಬೋದು. ಇದು ಮಾತಲ್ಲಕ್ಕ, ನಿಜ. ಯಾರ ಬಗ್ಗೆ ಯಾಕೆ ತಮ್ಮಯ್ಯ? ಸಿದ್ದು ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ? ನೀನ್ ನಿನ್ ಸೋದರಳಿಯನ್ನ ಅಳಿಯನ್ ಮಾಡ್ಕೋತೀಯಾ? ಮಹಾಲಕ್ಷ್ಮಿನ ನಮ್ಮನೆ ಮಹಾಲಕ್ಷ್ಮಿ ಮಾಡ್ತೀಯಾ ಹೇಳು?
ನೋಡ್ದ್ಯಾ ತಮ್ಮಯ್ಯ, ಸ್ವಂತ ಸೋದರಳಿಯನ್ನು ಒಪ್ಕೊಳಕ್ಕೆ ಯೋಚನೆ ಮಾಡ್ತಾ ಇದೀಯಾ. ಇನ್ ಹೊರಗ್ನವ್ರು ಎಷ್ಟು ಯೋಚನೆ ಮಾಡ್ತಾರೆ. ಅವನ್ಗೆ ಹೇಳಿದ್ರೆ ಸಿನಿಮಾ ಬಿಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಅವನ್ ಜೀವನ ಏನಾಗುತ್ತೋ ಏನೋ, ಅದಕ್ಕೆ ನಾನೇ ಕೆರೆನೋ ಬಾವಿನೋ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ. ಅಕ್ಕ ಅಳ್ಬೇಡ ಅಕ್ಕ, ಇಷ್ಟಕ್ಕೆಲ್ಲ ಸತ್ತೋಗ್ತೀನಿ ಅಂದ್ರೆ ಹೇಗೆ? ನಾನೇನಾದ್ರೂ ಒಪ್ಕೊಳ್ಳಲ್ಲ ಅನ್ನ. ಒಪ್ಕೋತೀನಿ ಅಂತ ಹೇಳಲೇ ಇಲ್ವಲ್ಲೋ, ಸುಮ್ನೆ ಮೌನವಾಗಿ ಮಾತಾಡದೆ ಇದ್ಯಾ. ಅಂದ್ರೆ ಇಷ್ಟ ಇಲ್ಲ ಅಂತ ತಾನೆ? ಅಕ್ಕ ನಾನ್ ಮೌನವಾಗಿಲ್ಲಕ್ಕ, ಯೋಚನೆ ಮಾಡ್ತಾ ಇದ್ದೀನಿ ರಾಜಮ್ಮ ಏನ್ ಹೇಳ್ತಾಳೋ ಅಂತ. ಹೌದು ತಮ್ಮಯ್ಯ, ರಾಜಮ್ಮಂಗೆ ನಾನು ಅಂದ್ರೆ ಕೋಪ. ಖಂಡಿತ ಒಪ್ಪೋದಿಲ್ಲ. ತಮ್ಮ ಅನ್ನೋ ಸಲಿಗೆಲಿ ಪುಸ್ತಕ ಅಂತ ಕೇಳ್ಬಿಟ್ಟೆ, ನೀನು ಒಪ್ಕೊಂಡ್ಬಿಟ್ಟೆ. ಈಗ ರಾಜಮ್ಮನ್ ಒಪ್ಪಿಸ್ಬೇಕು. ಒಪ್ಕೋತಾಳ? ಅದೇ ಅರ್ಥ ಆಗ್ತಾ ಇಲ್ಲ ಅಕ್ಕ. ಸರಿ ಬಿಡು ತಮ್ಮಯ್ಯ, ನೀನೇನ್ ಜಾಸ್ತಿ ಬೇಜಾರ್ ಮಾಡ್ಕೋಬೇಡ. ಒಪ್ಕೊಂಡ್ರೆ ಎಲ್ರೂ ಮದ್ವೆ ಊಟ ಮಾಡೋಣ, ಇಲ್ಲ ಅಂದ್ರೆ ನೀವೆಲ್ಲ ನನ್ ತಿಥಿ ಊಟ ಮಾಡ್ಬೇಕು. ಅಕ್ಕ ಏನ್ ಮಾತುಗಳದು? ಅದೇ ಅಲ್ವೇನೋ ಆಗೋದು. ನಾನ್ ಜೀವಂತವಾಗಿರಲ್ಲ. ನಾನ್ ರಾಜಮ್ಮನ್ ಒಪ್ಪಿಸ್ತೀನಿ, ಸರಿನಾ? ನಿನ್ ಮೇಲ್ ನನಗ್ ನಂಬಿಕೆ ಇದೆ. ಇವಾಗ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಕಂದ, ನಿನ್ನ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನಿನ್ಗೆ ನಾನಂದ್ರೆ ಇಷ್ಟನಾ, ಇಲ್ಲ ನಿಮ್ಮಮ್ಮ ಅಂದ್ರೆ ಇಷ್ಟನಾ? ನಾನು ಈ ಥರ ಕೇಳ್ತಾ ಇದ್ದೀನಿ ಅಂತ ಏನೂ ಅನ್ಕೋಬೇಡ ಕಂದ. ನನಗೆ ತುಂಬ ಭಯ ಆಗ್ತಿದೆ. ಆಫೀಸರ್ ಥರ ನೀನು ನಿಧಾನವಾಗಿ ಬದಲಾಗಿ ನಿಮ್ಮಮ್ಮಂಗೆ ಸಪೋರ್ಟ್ ಮಾಡ್ತೀನೋ ಅಂತ. ನನಗೆ ಗೊತ್ತು, ನೀನು ಬಂಗಾರ, ಆ ಥರ ಮಾಡಲ್ಲ. ಆದ್ರೆ ನಿಮ್ಮಪ್ಪ ಯಾಕೋ ಆ ಸಂಪದನ ಕಣ್ಮುಚ್ಕೊಂಡು ನಂಬ್ತಿದ್ದಾರೆ. ಆ ಸಂಪದ ಮಾಟಗಾತಿ ಕಂದ. ನನಗೆ ವಾರ್ನಿಂಗ್ ಕೊಡಕ್ ಬಂದ್ಲು. ನಾನೇನ್ ಹೆದರ್ಕೋತೀನಾ? ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅನ್ಕೋ. ಆದ್ರೆ ಹೇಗಾದ್ರೂ ನಿಮ್ಮಪ್ಪಂಗೆ ಸಂಪದನ್ ಬಗ್ಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು ಕಂದ. ಶೌರ್ಯ ಇನ್ನು ಮಲ್ಕೊಳ್ಳಿಲ್ವಾ? ಈ ಸಿಚುವೇಶನ್ ಉಪಯೋಗಿಸ್ಕೋಬೇಕು. ಯಾಕೆ ನನ್ನ ಕಡೆ ನೋಡ್ತಿಲ್ಲ? ಫೈಲ್ಸ್ ನೋಡೋದ್ರಲ್ಲಿ ಮುಳುಗ್ ಹೋಗಿದ್ದಾನಾ? ಗುಡ್ ನೈಟ್ ಶೌರ್ಯ. ಸಂಪದ, ಎಲ್ಲಿಗೆ? ಮಲ್ಕೊಳಕ್ ಹೋಗ್ತಾ ಇದ್ದೀನಿ. ಹೊರಗಡೆ ತುಂಬಾ ಚಳಿ ಇದೆ. ನೀನ್ ಹೋಗಿ ನನ್ನ ರೂಮಲ್ಲೇ ಮಲಗು, ನಾನು ಆಚೆ ಮಲಗ್ತೇನೆ. ನೀವಾ? ಅಯ್ಯೋ ಬೇಡ ರೀ. ಏನ್ ಬೇಡ? ಹೇಳಿದನ್ ಕೇಳು. ಹೊರಗಡೆ ನಿನ್ನಿಂದ ಆಗಲ್ಲ. 2 ವರ್ಷದಿಂದ ನೀನೇನು ಅಂತ ನನಗೆ ಗೊತ್ತು. ನೀನು ಹೋಗು. ಗುಡ್ ನೈಟ್. ಇದು ಆಫೀಸರ್ ಮಲ್ಕೊಳ್ಳೋ ಬೆಡ್. ನೀನ್ ಮಲ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆಗಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ಆಫೀಸರ್ ಎಲ್ಲಿ ಮಲ್ಕೋತಾರೆ? ಹೊರಗಡೆ. ನಿನಗ್ ಬಾರಿಸ್ತೀನಿ. ಹೋಗು ಆಚೆ. ಹೋಗು ಅಂತ್ಯಾ? ನಾನು ಹೊರಗಡೆ ಹೋದ್ರೆ ಆಫೀಸರ್ ಒಳಗಡೆ ಬಂದು ನಿನ್ ಕೆನ್ನೆಗೆ ಬಾರಿಸ್ತಾರೆ. ನಿನ್ನಿಷ್ಟ. ಹೊರಗಡೆ ಹೋಗು ಅಂದ್ರೆ ಹೋಗ್ತೀನಿ. ಅರ್ಥ ಆಗ್ಲಿಲ್ವಾ? ಕೇಳು, ಹೇಳ್ತೀನಿ. ಕ್ಯೂಟ್ ಆಗಿ ನೋಡ್ಬೇಡ. ನಿನಗ್ ಗೊತ್ತೋ ಇಲ್ವೋ, ಒಂದ್ ಟೈಮಲ್ಲಿ, ಅದೇ 2 years ಬ್ಯಾಕ್
ನಾನ್ ಈ ಮನೆಗ್ ಬಂದಾಗ ಶೌರ್ಯ ನನ್ಗೋಸ್ಕರ ಈ ಬೆಡ್ ತಗೊಂಡಿದ್ದ. 2 years ನಾವ್ ಈ ಬೆಡ್ ಮೇಲೆ ಸಂಸಾರ ಮಾಡಿದೀವಿ. ಆಮೇಲೆ ನನ್ ಸ್ಥಾನಕ್ಕೆ ನೀನ್ ಬಂದೆ. ಆದ್ರೆ ನೀನ್ ನೋಡು ಇವಾಗ್ಲೂ ಹಾಗೆ ಇದ್ಯಾ. ಅದು ಶೌರ್ಯ ನಿನಗ್ ಕೊಟ್ಟಿರೋ ವ್ಯಾಲ್ಯೂ. ನೀನ್ ಯಾವಾಗ್ಲೂ ಕೆಳಗಡೆನೆ, ನಾನ್ ಯಾವಾಗ್ಲೂ ನಿನ್ಗಿಂತ ಒಂದ್ ಹೆಜ್ಜೆ ಮೇಲೆನೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನ್ ನಿನ್ನ ನೋಡ್ಬೇಕು ಅಂದ್ರೆ ರಾಜಾರೋಷವಾಗಿ ತಲೆ ಎತ್ತೆ ನೋಡ್ತೀನಿ. ಅದೇ ನೀನ್ ನನ್ನ ನೋಡ್ಬೇಕಂದ್ರೆ ತಲೆ ತಗ್ಗಿಸ್ಕೊಂಡೇ ನೋಡ್ಬೇಕು. ಇಷ್ಟೆಲ್ಲ ಆಗ್ತಿದ್ರು ನೀನ್ ಹೆಡ್ ವೇಟ್ ಮಾತ್ರ ಕಡಿಮೆ ಆಗ್ಲಿಲ್ಲ. ಅದು ಬೈ ಬರ್ತ್ ಬಂದಿರೋದು, ಕಡಿಮೆ ಆಗಲ್ಲ. ನಾನ್ ಕಡಿಮೆ ಮಾಡ್ತೀನಲ್ಲ, ತುಂಬಾ ಜನರು ನೋಡಿದ್ದೀನಿ. ಈಗ ನೀನ್ ಆಚೆ ಹೋಗು, ಆಫೀಸರ್ ಬರ್ತಾರೆ. ಶೌರ್ಯನೇ ನನ್ನ ಒಳಗಡೆ ಮಲ್ಕೊ ಅಂತ ಹೇಳಿ ಅವನ್ ಹೋಗಿ ಹೊರಗಡೆ ಮಲ್ಕೊಂಡಿದ್ದಾನೆ. ಅದು ಶೌರ್ಯಂಗೆ ನನ್ ಮೇಲಿರೋ ಪ್ರೀತಿ. ಅಷ್ಟು ಪ್ರೀತಿ ಇಲ್ಲ ಅಂದ್ರೆ, ನಾನು ಅವನ್ ಜೀವನದಲ್ಲಿ ಇಲ್ಲ ಅಂದ್ರು ನನ್ನ ಸ್ಥಾನಕ್ಕೆ ನಿನ್ನ ಬರೋಕೆ ಬಿಡ್ತಾನ ಅವನು? ಈ ವಿಷಯ ಗೊತ್ತಾದ್ಮೇಲೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವಾಗ ಅನ್ನಿಸ್ತಿದೆ ಇಷ್ಟೆಲ್ಲ ಪ್ರೀತಿಸೋ ಶೌರ್ಯನ ನಾನ್ ಬೇಡ ಅನ್ಕೊಂಡಿದ್ದು ಅಂತ. ಐ ಲವ್ ಯು ಶೌರ್ಯ, ಐ ಲವ್ ಯು. ಏನು ಕೋಪ ಬರ್ತಿದ್ಯಾ? ಬರೀ ಇಷ್ಟಕ್ಕೆ? ಈಗಷ್ಟೇ ಸಿನಿಮಾ ಸ್ಟಾರ್ಟ್ ಆಗಿದೆ. ಮುಂದೆ ಮುಂದೆ ಕತೆ ಬಾಂಬಾಟ್ ಆಗಿರುತ್ತೆ. ಇವತ್ತಿಗಿಷ್ಟು ಸಾಕು, ನೆಮ್ಮದಿಯಾಗಿ ಮಲ್ಕೋ, ಓಕೆನಾ? ಗುಡ್ ನೈಟ್. ಗುಡ್ ನೈಟ್ ಕಂದ. ಈ ರಾಕ್ಷಸಿಯಿಂದ ಆಫೀಸರ್ ಪಾಪ ಚಳಿಲಿ ಮಲ್ಕೊಳ್ಳೋ ಹಾಗಾಗಿದೆ. ಏನ್ರಿ ನೀವು ಮಾತಾಡ್ತಾ ಇರೋದು? ಮಹಾಲಕ್ಷ್ಮಿನ ನಿಮ್ಮಕ್ಕ ಮೀನಾಕ್ಷಿ ಮನೆಗೆ ಸೊಸೆ ಕಳಿಸ್ತೀರಾ? ನಡೆದಿರೋದು ನಿಮಗ್ ನೆನ್ಪಿಲ್ವೇನೋ? ನನಗ್ ಚೆನ್ನಾಗಿ ನೆನ್ಪಿದೆ, ನಾನು ಒಪ್ಕೊಳ್ಳಲ್ಲ. ರಾಜಮ್ಮ, ಮನುಷ್ಯರು ಯಾವಾಗ್ಲೂ ಒಂದೇ ತರ ಇರ್ತಾರ? ತಪ್ಪುಗಳನ್ನ ತಿದ್ಕೊಂಡು ಬದಲಾಗ್ತಾ ಇರ್ತಾನೆ. ನಮ್ಮ ಅಕ್ಕ ಕೂಡ ಬದಲಾಗಿದ್ದಾಳೆ. ಯಾರೇ ಬದಲಾಗಿದ್ದಾರೆ ಅಂದ್ರೂ ನಂಬ್ತೀನಿ, ಆದ್ರೆ ನಿಮ್ಮ ಅಕ್ಕ ಬದಲಾಗಿದ್ದಾರೆ ಅಂದ್ರೆ ನಾನು ಸ್ವಲ್ಪನೂ ನಂಬಲ್ಲ. ಕೋಪದಿಂದ ಬೇಡ ರಾಜಮ್ಮ, ಪ್ರಶಾಂತವಾಗಿ ಯೋಚನೆ ಮಾಡು. ನಮಗೂ ಅಂತ ತಾನೇ ಯಾರಿದಾರೆ ಹೇಳು? ನಮ್ಮ ಅಕ್ಕ ಮಾತ್ರ ಅಲ್ವಾ? ಅಯ್ಯೋ ನಮ್ಮವರು. ಆದ್ರೆ ಆ ಸಿದ್ದು ಸಿನಿಮಾ ಅಂತ ಓಡಾಡ್ತಿದ್ದಾನೆ. ಏನ್ ಅಭ್ಯಾಸ ಇದೆಯೋ ಏನೋ. ಹಾಗ ಅಪಾರ್ಥ ಮಾಡ್ಕೋಬೇಡ ರಾಜಮ್ಮ. ಇಷ್ಟು ದಿನ ನಮ್ಮನೇಲೇ ಇದ್ದಾನೆ. ಅವನು ಕೆಟ್ಟ ಅಭ್ಯಾಸ ಇದೆ ಅಂತ ನಿನ್ಗೆ ಅನ್ಸ್ತಾ? ಇಲ್ಲ. ನಿನ್ನ ಎಷ್ಟು ಬೈದ್ರು ಸಹಿಸ್ಕೊಂಡ ತಾನೆ. ಒಂದು ಮಾತು ಅವನು ಎದುರುತ್ತರ ಕೊಡ್ಲಿಲ್ಲ, ಇಲ್ಲ ಅಲ್ವಾ? ಸಿನಿಮಾ ಅಲ್ಲಿದ್ದಾನೆ ಅಂದ ತಕ್ಷಣ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ನಮಗೆ ನಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ಳೋನ್ ಬೇಕು. ಎಷ್ಟೊತ್ತಾಯ್ತು ಇವನು ರಾಜಮ್ಮನ ಹತ್ರ ಮಾತಾಡೋಕ್ ಹೋಗಿ, ಇನ್ನೂ ಬರ್ಲೇ ಇಲ್ವಲ್ಲ. ಇಷ್ಟಕ್ಕೂ ರಾಜಮ್ಮ ಒಪ್ಕೊಂಡಿದ್ದಾಳೋ ಇಲ್ವೋ? ಆದ್ರೂ ನಾನು ಹಾಕಿರೋ ಕಣ್ಣೀರ್ಗೆ ಸಾಯ್ತೀನಿ ಅಂತ ಹೆದರ್ಸಿದ್ದಕ್ಕೆ ನನ್ನ ತಮ್ಮ ಕರ್ಗೋಗಿದ್ದಾನೆ. ಒಪ್ಪಿಸ್ಬಿಟ್ಟೆ ಬರ್ತಾನೆ. ನೋಡು ರಾಜಮ್ಮ, ನಮ್ಗೆ ಇರೋದು ಒಬ್ಳೆ ಮಗಳು, ಅದರಲ್ಲೂ ಅವಳು ಅಮಾಯಕಳು, ಲೋಕಜ್ಞಾನನೇ ತಿಳಿದಿರೋ ಹುಡುಗಿ ಅಂತ. ಅವಳನ್ನ ತಗೊಂಡೋಗಿ ಯಾವುದೋ ಗುರುತು ಪರಿಚಯ ಇಲ್ದಿರೋನ್ ಕೊಟ್ರೆ ಅವನು ಹೇಗ್ ನೋಡ್ಕೊಂತಾನೋ ಏನೋ. ಅದೇ ನಮಗ್ ಬೇಕಾದವನು ನಮ್ಮ ಸಿದ್ದುಗೆ ಕೊಟ್ಟು ಮದುವೆ ಮಾಡಿದ್ರೆ ನಾವು ಧೈರ್ಯವಾಗೂ ಇರ್ಬೋದು, ಲಕ್ಷ್ಮಿ ನಮ್ ಕಣ್ಮುಂದೆನೂ ಇರ್ತಾಳೆ. ನೀವು ಹೇಳಿದ್ದು ನಿಜಾನೇ ರೀ. ಸಿದ್ದು ವಿಷಯದಲ್ಲಿ ನಂಗೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ನಿಮ್ಮ ಅಕ್ಕ ಮೀನಾಕ್ಷಿ ಇದ್ದಾಳಲ್ಲ, ಅವಳ ಮೇಲೇನೆ ನಂಗೆ ಅನುಮಾನ. ದುಡ್ಡು ಅಂದ್ರೆ ಆಸೆ, ದುಡ್ಡುಗೋಸ್ಕರ ಅವಳಿಗೆ ಕಾಟ ಕೊಡಲ್ಲ ಅಂತೀರಾ? ಅಯ್ಯೋ ಹುಚ್ಚಿ, ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನೀನ್ ಭಯ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದ್ರೆ ಮಹಾಲಕ್ಷ್ಮಿ ಸಿದ್ದುಗೆ ಮದುವೆ ಆದ್ರೆ ಆಸ್ತಿ ಎಲ್ಲ ಸಿದ್ದುದೇ ತಾನೆ. ಅವನ್ ಯಾಕೆ ದುಡ್ಡು ಪರದಾಡ್ಬೇಕು? ಅಷ್ಟೇ ಅಂತೀರಾ? ಅಷ್ಟೇ ರಾಜಮ್ಮ. ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲ ರೀ. ನನ್ನ ಮಗಳನ್ನ ಅವ್ರ ಮನೆ ಕಳ್ಸ್ಕೊಡಕ್ಕೆ ನಂಗಿಷ್ಟ ಇಲ್ಲ ರೀ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಸಿದ್ದುನ ಮನೆ ಅಳಿಯನಾಗಿ ಮಾಡ್ಕೊಳ್ಳೋಣ. ಆಗ ನಿನ್ ಮಗಳು ನಿನ್ ಕಣ್ಮುಂದೆನೇ ಇರ್ತಾಳೆ. ನಮ್ಮ ಅಕ್ಕ ಹೇಗ್ ನೋಡ್ಕೋತಾಳೋ ಅನ್ನೋ ಭಯ ಕೂಡ ಇರಲ್ಲ. ಏನಂತೀಯ? ಒಳ್ಳೆ ಯೋಚನೆನೆ.
ಒಳ್ಳೆ ಯೋಚನೆ ಅಂತ ಮತ್ತೆ ಯೋಚನೆ ಮಾಡ್ತಿದ್ಯಲ್ಲ. ಸಿದ್ದುನ ಲಕ್ಷ್ಮಿನ ಕರೆದು ಕೇಳೋಣ. ಇಬ್ಬರಿಗೂ ಒಪ್ಪಿಗೆ ಆದ್ರೆ ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡಿ ಮುಗಿಸೋಣ. ತಿರ್ಗಿ ಯೋಚನೆ ಮಾಡ್ತಿರೋದು ನೋಡು. ನಡಿ. ಅಕ್ಕ, ರಾಜಮ್ಮನು ಮದುವೆ ಒಪ್ಕೊಂಡಾಯ್ತು. ನಿಜನಾ ತಮ್ಮಯ್ಯ? ನಿಜ ಅಕ್ಕ. ಮೊದಲು ನಾವು ಅನ್ಕೊಂಡಿರೋದ್ರ ಬಗ್ಗೆ ಹೇಳಿ. ಏನೂ ಇಲ್ಲಕ್ಕ, ಲಕ್ಷ್ಮಿ ಒಬ್ಳೆ ಮಗಳಲ್ವಾ, ರಾಜಮ್ಮ ಅವಳನ್ನ ಬಿಟ್ಟಿರೋಕ್ ಆಗಲ್ಲ ಅಂತಿದ್ದಾಳೆ. ಅದಕ್ಕೆ ಅಳಿಯಂದ್ರನ್ನ ಮನ್ವಾಳ್ತನಕ್ಕೆ ಬರೋಕ್ ಹೇಳಿದ್ದು. ನನಗ್ ಬೇಕಾಗಿರೋದು ಅದೇ ಅಲ್ವಾ? ಅಷ್ಟೇ ಅಲ್ಲ, ಆಸ್ತಿ ನಿನ್ನ ಹೆಸರಲ್ಲಾಗ್ಲಿ ಸಿದ್ದು ಹೆಸರಲ್ಲಾಗ್ಲಿ ಬರೆಯೋಲ್ಲ, ಮಹಾಲಕ್ಷ್ಮಿ ಹೆಸರಲ್ಲೇ ಇರುತ್ತೆ. ಮದುವೆ ಆದ್ಮೇಲೆ ಆಸ್ತಿ ಹೇಗ್ ನನ್ನ ಹೆಸರು ಬರ್ಸ್ಕೋಬೇಕು ಅಂತ ನನಗ್ ಗೊತ್ತು ರಾಜಮ್ಮ. ನಿಮ್ಮಕ್ಕ ಯೋಚನೆ ಮಾಡ್ತಿದ್ದಾಳೆ, ನೋಡಿದ್ರಾ? ಹೌದು ರಾಜಮ್ಮ, ಯೋಚನೆ ಮಾಡ್ತಾ ಇದ್ದೆ ಯಾಕೆ ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನನ್ಗೆ ಆಸ್ತಿ ಮುಖ್ಯ ಅಲ್ಲ, ಮಹಾಲಕ್ಷ್ಮಿ ಬೇಕು. ಅಂದ್ರೆ ನನ್ನ ಆಸ್ತಿ ಕೂಡ ಮಹಾಲಕ್ಷ್ಮಿ ಹೆಸರಲ್ಲಿ ಬರ್ದ್ಬಿಡ್ಲಾ ಹೇಳು? ಈಗ್ಲೇ ಬರ್ದ್ಕೊಡ್ತೀನಿ. ಅದೆಲ್ಲ ಬೇಡ ಬಿಡಕ್ಕ. ಅಳಿಯಂದ್ರನ್ನ ಲಕ್ಷ್ಮಿನ ಕೇಳಿ ಇಬ್ರು ಒಪ್ಕೊಂಡ್ರೆ ಮದುವೆ ಮಾಡ್ಬಿಡೋಣ. ಸರಿ ತಮ್ಮ. ಸಿದ್ದು, ಅಮ್ಮ ಲಕ್ಷ್ಮಿ, ಸಿದ್ದು. ಏನಮ್ಮ? ನಿಮ್ ಅತ್ತೆ ಮಾವ ನಾನು 3 ಜನ ಸೇರಿ ನಿನ್ಗೆ ಮದ್ವೆ ಮಾಡಿಸ್ಬೇಕು ಅಂತಿದೀವಿ. ನಿಮ್ಮಿಬ್ರಿಗೂ ಇಷ್ಟ ಆದ್ರೆ ಮಾಡಿಸ್ಬಿಡೋದೆ.